ಗ್ರಾಮ ಪಂಚಾಯಿತಿಗಳ ಅವಧಿ ಈ ಮಾಸಾಂತ್ಯಕ್ಕೆ ಮುಕ್ತಾಯವಾಗುತ್ತೆ. 187 ನಗರ ಸ್ಥಳೀಯ ಸಂಸ್ಥೆಗಳ ಅವಧಿ ಈಗಾಗಲೇ ಮುಗಿದಿದೆ. ಗ್ರಾಮ ಪಂಚಾಯಿತಿಗಳ ಅವಧಿ ಏನಿದೆಯಲ್ಲ ಈ ಮಾಸಾಂತ್ಯಕ್ಕೆ ಮುಕ್ತಾಯವಾಗುವಂಥದ್ದು. 187 ನಗರ ಸ್ಥಳೀಯ ಸಂಸ್ಥೆಗಳ ಅವಧಿ ಈಗಾಗಲೇ ಮುಗಿದಿದೆ. ಆದರೆ ಈವರೆಗೂ ಚುನಾವಣೆಗೆ ಮೀಸಲು ನಿಗದಿ ಮಾಡಿಲ್ಲ ಸರ್ಕಾರ. ಚುನಾವಣೆಗೆ ಮೀಸಲು ಅಧಿಸೂಚನೆ ಹೊರಡಿಸಿಲ್ಲ ಇನ್ನು ರಾಜ್ಯ ಸರ್ಕಾರ. ಸಿದ್ದು ಸರ್ಕಾರಕ್ಕೆ ಕೊನೆಯ ಅವಕಾಶ ಕೊಟ್ಟಂತಹ ಹೈಕೋರ್ಟ್ 1 ವಾರ ಕಾಲಾವಕಾಶವನ್ನ ಕೇಳಿದೆ. ಸರ್ಕಾರಿ ಪರ ವಕೀಲರು ಈಗ ಕೇಳಿರುವಂಥದ್ದು 1 ವಾರ ಕಾಲಾವಕಾಶ ಕೊಡಿ ಎಂದಿದ್ದಾರೆ ಸರ್ಕಾರಿ ವಕೀಲರು. ಜನವರಿ 5ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ರಾಜ್ಯದಲ್ಲಿ ಸುಮಾರು 6,000 ಗ್ರಾಮ ಪಂಚಾಯಿತಿಗಳು 87 ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಡೆಯಬೇಕಿದೆ ಈಗ ಚುನಾವಣೆ. ಗ್ರಾಮ ಪಂಚಾಯಿತಿಗಳ ಅವಧಿ ಮಾಸಾಂತ್ಯಕ್ಕೆ ಮುಕ್ತಾಯವಾಗುವಂತಹ ಈ ಹಿನ್ನೆಲೆಯಲ್ಲಿ 187 ನಗರ ಸ್ಥಳೀಯ ಸಂಸ್ಥೆಗಳ ಅವಧಿ ಮುಗಿದಿರುವಂತಹ ಕಾರಣ ಚುನಾವಣೆಗೆ ಮೀಸಲು ನಿಗದಿ ಮಾಡಬೇಕಿತ್ತು. ಆದರೆ ಈವರೆಗೂ ಚುನಾವಣೆಗೆ ಮೀಸಲು ನಿಗದಿ ಮಾಡಿಲ್ಲ ಸರ್ಕಾರ. ಚುನಾವಣೆಗೆ ಮೀಸಲು ಅಂತ ಅಧಿಸೂಚನೆ ಹೊರಡಿಸಿಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ಸಿದ್ದು ಸರ್ಕಾರಕ್ಕೆ ಹೈಕೋರ್ಟ್ ಕೊನೆಯ ಅವಕಾಶವನ್ನ ಕಲ್ಪಿಸಿದೆ. ಆದರೆ ಮತ್ತೆ ಸರ್ಕಾರಿ ಪರ ವಕೀಲರು 1 ವಾರ ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ. ಜನವರಿ 5ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ರಾಜ್ಯದಲ್ಲಿ ಸುಮಾರು 6,000 ಗ್ರಾಮ ಪಂಚಾಯಿತಿಗಳು ಸೇರಿದಂತೆ 87 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈಗ ಚುನಾವಣೆ ನಡೆಯಬೇಕಿರುವಂಥದ್ದು. 1 ವಾರ ಹೆಚ್ಚಿನ ಕಾಲಾವಕಾಶವನ್ನ ಮತ್ತೆ ಕೇಳಿದೆ ಸರ್ಕಾರ. ಸರ್ಕಾರಿ ಪರ ವಕೀಲರು ಹೈಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. 1 ವಾರ ಕಾಲಾವಕಾಶ ಕೊಡಿ ಅಂತ. ಜನವರಿ 5ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ರಾಜ್ಯದಲ್ಲಿ ಸುಮಾರು 6,000 ಗ್ರಾಮ ಪಂಚಾಯಿತಿಗಳು ಜೊತೆಗೆ 87 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀಬೇಕಿರುವಂಥದ್ದು. ಈಗಾಗಲೇ ಚುನಾವಣೆ ಮೀಸಲು ಹೊರಡಿಸಬೇಕಿತ್ತು ಸರ್ಕಾರ. ಆದರೆ ಇನ್ನೂ ಕೂಡ ಯಾಕೆ ಹೊರಡಿಸಿಲ್ಲ ಅಂತ ಕೇಳಿದ್ದಕ್ಕೆ 1 ವಾರ ಕಾಲಾವಕಾಶ ಕೊಡಿ ಅಂತ ಸಿದ್ದು ಸರ್ಕಾರ ಮನವಿಯನ್ನ ಮಾಡಿಕೊಂಡಿದೆ ಹೈಕೋರ್ಟ್ಗೆ. ತದನಂತರ 1 ವಾರ ಕಾಲಾವಕಾಶವನ್ನ ಸರ್ಕಾರಿ ಪರ ವಕೀಲರು ಹೈಕೋರ್ಟ್ಗೆ ಕೇಳ್ಕೊಂಡಿದ್ದಾರೆ. ಜನವರಿ 5ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ.